ಪ್ರಶಾಂತ್ ದೇಶಪಾಂಡೆ ಅವರ ಜೊತೆ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀನಿ. ಪ್ರಶಾಂತ್ ದೇಶಪಾಂಡೆ ಅವರೇ, ನೀವೊಬ್ಬ ಯುವ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದೀರಿ. ರಾಹುಲ್ ಗಾಂಧಿ ಬಗ್ಗೆ ಮಾತಾಡಬೇಕಾಗತ್ತೆ ನಿಮ್ಮಲ್ಲಿ. ರಾಹುಲ್ ಗಾಂಧಿ ಅವರು ಒಂದು ಯುವ ಪಡೆಯನ್ನ, ಅಂದ್ರೆ ಯುವಕರಿಗೆ ಒಂದು ಏನು ರಾಜಕೀಯವಾಗಿರ್ಬೋದು, ಒಂದು ಪವರ್ ಅನ್ನ ಒಂದು ಯೂತ್ ಕೊಡಬೇಕು ಅನ್ನೋ ಒಂದು ಐಡಿಯಾಲಜಿಯಲ್ಲಿ ಇರ್ತಕ್ಕಂಥವ್ರು. ನೀವು ಸಹ ಆ ಯುವ ಪಡೆಯ ಒಬ್ಬ ಸದಸ್ಯರಾಗುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಸೊ ರಾಹುಲ್ ಗಾಂಧಿ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನು? ನೋಡಿ, ಏನಾಗ್ತಾ ಇದೆ ಅಂದ್ರೆ, ಇವತ್ತು ನಾವು ಶ್ರೀ ರಾಹುಲ್ ಗಾಂಧಿ ಅವರು ನೋಡಿದಾಗ ನೀವು ಅವರಿಗೆ ಒಂದು ಟ್ರೆಡಿಷನಲ್ ಪಾಲಿಟಿಷಿಯನ್ ರೋಲಿಂದ ನೋಡ್ತಾ ಇದ್ದೀರಾ. ಅಂದ್ರೆ ಹೇಗೆ ವ್ಯವಸ್ಥೆ ಹಿಂದಿತ್ತು ಹಾಗೇ ಇರಬೇಕು ಅಂತ ಆ ಒಂದು ವಿಚಾರದಲ್ಲಿ ನೋಡ್ತಾ ಇದ್ದೀರಾ. ಅವರು ಇವತ್ತು ಕೆಲವೊಂದು ಏನ್ ಹೇಳ್ತೀರಾ, ಕೆಲವೊಂದು ಹಲವಾರು ಒಂದು ಕಾನ್ಸೆಪ್ಟ್ಸ್ ಪಕ್ಷದಲ್ಲಿ ತಗೊಂಡು ಬರ್ತಾ ಇದ್ದಾರೆ. ಅಂದ್ರೆ ಪಕ್ಷದ ಏನಿದು ಸೆಂಟ್ರಲೈಸೇಷನ್ ಇದೆ, ಅಂದ್ರೆ ಪವರ್ ಸೆಂಟ್ರಲೈಸೇಷನ್ ಇದೆ, ಅದು ಡಿಸೆಂಟ್ರಲೈಸ್ ಮಾಡಿಬಿಟ್ಟು ಕಾರ್ಯಕರ್ತರು ಕೊಡಬೇಕಂತ ಅವರ ಒಂದು ವಿಚಾರ ಇದೆ. ಅದಕ್ಕಾಗಿ ನೋಡಿ, ಅವರು ರಾಜಕಾರಣ ಬಂದಾಗ ಮೊದಲಿನ 5-6 ವರ್ಷಗಳು ಅವರು ಯೂತ್ ಕಾಂಗ್ರೆಸ್ ಮೇಲೆ ಬಹಳ ಅವರು ಒಂದು ಗಮನವನ್ನು ಕೊಟ್ಟರು. ಇವತ್ತು ಯೂತ್ ಕಾಂಗ್ರೆಸ್ಸಿನ ಚುನಾವಣೆ ಆಗುತ್ತೆ. ಆವಾಗ ಏನಾಗುತ್ತೆ, ನಮ್ಮ ಜನಸಾಮಾನ್ಯರಾದ ಬಂದ ಕಾರ್ಯಕರ್ತರು ಅವ್ರಿಗೊಂದು ಅವಕಾಶ ಇದೆ ಇವತ್ತು ಯೂತ್ ಕಾಂಗ್ರೆಸ್ ಅಲ್ಲಿ ಬರಲಿಕ್ಕೆ. ಹಾಗೆ ಅವರು ಪ್ರೈಮರೀಸ್ ಅಂತ ಕಾನ್ಸೆಪ್ಟ್ ಮಾಡ್ತಾ ಇದ್ದಾರೆ, ಜನಸಾಮಾನ್ಯರಿಗೆ ಒಂದು ಅವಕಾಶ ಸಿಗಬೇಕಂತ. ಹಾಗೆ ಎಲ್ಲ ಒಂದು ವಿಚಾರದಲ್ಲಿ ಇವತ್ತು ನೋಡಿ ಪ್ರಣಾಳಿಕೆ ಮಾಡುವಾಗ ಅವರು ಎಲ್ಲ ವರ್ಗಗಳನ್ನು, ಎಲ್ಲ ಧರ್ಮಗಳನ್ನು, ಎಲ್ಲ ಒಂದು ಸಮಾಜದಲ್ಲಿರುವ ಎಲ್ಲ ವಿವಿಧ ಜನರನ್ನು ಒಂದು ಚರ್ಚೆಯನ್ನು ಮಾಡಿ ಒಂದು ಪ್ರಣಾಳಿಕೆಯನ್ನು ತಗೊಂಡು ಬಂದಿದ್ದಾರೆ. ಸೊ ನೀವು ಟ್ರೆಡಿಷನಲ್ ಪಾಲಿಟಿಷಿಯನ್ ರೋಲಲ್ಲಿ ನೋಡಿದ್ರೆ ಅವ್ರು ಮಾಡುವ ಕೆಲವೊಂದು ಯುನೀಕ್ ಚೇಂಜಸ್ ಮಾಡ್ತಾ ಇದ್ದಾರೆ. ಗಾಂಧೀಜಿಯವರು ಒಂದು ಪುಸ್ತಕವನ್ನು ಬರೆದ್ರು, ಅದ ಪುಸ್ತಕ ಒಂದೇನು ಹೆಸರಿಟ್ರು, ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಅಂತ. ಸೊ ಹಾಗೆಯೇ ರಾಹುಲ್ ಜಿ ಅವರು ಇವತ್ತು ಅವರು ಯುವಕರಾಗಿದ್ದಾರೆ. ಅಂಡ್ ರಾಜಕೀಯದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಕ್ ಹೊರಟಿದ್ದಾರೆ ಅವರು. ಎಕ್ಸ್ಪೆರಿಮೆಂಟ್ ಅಂತ ನಾನು ಹೇಳ್ತಾ ಇಲ್ಲ. ಅದು ನೋಡಿ, ಏನಾದ್ರೆ ಚೇಂಜ್ ಮಾಡಬೇಕಂದ್ರೆ ನೀವೊಂದು ಬೋಲ್ಡ್ ಸ್ಟೆಪ್ ತಗೊಳ್ಳಬೇಕಾಗುತ್ತೆ. ಐನ್ಸ್ಟೈನ್ ಅವರು ಥಿಯರಿ ಆಫ್ ರಿಲೇಟಿವಿಟಿ ಅಂತ ಮಾಡಿದ್ರು, ರೆವಲ್ಯೂಷನರಿ ಕಾನ್ಸೆಪ್ಟ್. ಅದು ಸರಿಯೋ ತಪ್ಪ ಅಂತ ತಗೊಂಡು ಸುಮ್ಮನಿರ್ತಾ ಇದ್ರೆ ಅದು ಇವತ್ತು E = mc² ಬರ್ತಾ ಇರಲಿಲ್ಲ. ಸೊ